ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಭಾರತದ ಮುಂದಿನ ರಾಷ್ಟ್ರಪತಿಯ ರೇಸ್ ನಲ್ಲಿ ಅದೆಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ ಅಂದ್ರೆ ಅಬ್ಬಾ, ರಾಷ್ಟ್ರಪತಿ ಆಗೋಕೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಅಂತೂ ನಡೀತಾ ಇದೆ. ಇನ್ನು ಲಾಲ್ ಕೃಷ್ಣ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಮೋಹನ್ ಭಾಗವತ್, ರಜನಿಕಾಂತ್, ಅಮಿತಾಬ್ ಬಚ್ಚನ್, ಎಂ ಕೃಷ್ಣ, ಹೀಗೆ ಅದೆಷ್ಟೋ ಹೆಸರುಗಳು ಕೇಳಿ ಬರ್ತಾ ಇದೆ. ಇನ್ನು ಇದೀಗ ರಾಷ್ಟ್ರಪತಿ ಹುದ್ದೆಗೆ ಹೊಸ ಹೆಸರು, ಹಾಗೆ ಮೋದಿ ಹೊಸ ತಂತ್ರಗಾರಿಕೆ. ಈ ರಾಷ್ಟ್ರಪತಿ ಲಿಸ್ಟ್ ನಲ್ಲಿ ಇವ್ರ ಹೆಸರು ಕೇಳಿದ್ರೆ ನಿಮ್ಗೂ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಆಕ್ಚುಲ್ ಆಗಿ ಮೋದಿ ಅವರು ಸೂಚಿಸಿರೋ ಈ ವ್ಯಕ್ತಿ ತುಂಬಾ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ಇವ್ರ ಬಗ್ಗೆನೂ ನಿಜಕ್ಕೂ ಯಾರಿಗೂ ಅಷ್ಟು ಪರಿಚಯ ಇಲ್ಲ ಅಂತ ಅನ್ಸುತ್ತೆ. ಇನ್ನು ಅವ್ರು ಯಾರು, ಮೋದಿ ಅವರು ಇವರ ಹೆಸರನ್ನ ಯಾಕೆ ಸೂಚಿಸ್ತಾ ಇದ್ದಾರೆ ಅನ್ನೋದನ್ನ ನಾನು ಹೇಳ್ತೀನಿ ಕೇಳಿ. ರಾಷ್ಟ್ರಪತಿ ಹುದ್ದೆಯ ಚುನಾವಣೆ ಹತ್ರಕ್ಕೆ ಬರ್ತಾ ಇದ್ದಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಪಕ್ಷಗಳಲ್ಲಿ ಚಟುವಟಿಕೆಗಳು ಗರಿಗೆದರಿವೆ. ಅಡ್ವಾಣಿ ಹೆಸರು ಯಾವಾಗ ಪಕ್ಕಕ್ಕೆ ಸರಿತೋ ಆಗಿಂದ ಬಿಜೆಪಿ ವಲಯದಲ್ಲಿ ಹಲವಾರು ಹೆಸರುಗಳು ಚಾಲ್ತಿಯಲ್ಲಿದೆ. ಆದರೆ ತೀರಾ ಇತ್ತೀಚೆಗೆ ಬಿಜೆಪಿಯಲ್ಲಿ ನಡೆದ ವಿದ್ಯಮಾನದ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ನಾಯಕಿ ಹಾಗೂ ಜಾರ್ಖಂಡ್ ರಾಜ್ಯದ ಹಾಲಿ ರಾಜ್ಯಪಾಲರು ದ್ರೌಪದಿ ಮುರ್ಮು ಅವರನ್ನ ರಾಷ್ಟ್ರಪತಿ ಹುದ್ದೆಯ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯನ್ನಾಗಿಸಲು ಚಿಂತನೆ ನಡೆಸಿದ್ದಾರೆ. ಇನ್ನು ಇದರ ಹಿಂದಿದೆ ಬಿಜೆಪಿ ಲೆಕ್ಕಾಚಾರ. ಬಿಜೆಪಿಯ ಆಂತರಿಕ ಮೂಲಗಳು ನೀಡುವ ಮಾಹಿತಿ ಪ್ರಕಾರ ಮುರ್ಮು ಅವರನ್ನ ರಾಷ್ಟ್ರಪತಿ ಹುದ್ದೆಗೇರಿಸುವ ಚಿಂತನೆಯ ಹಿಂದೆ ಹಲವಾರು ರಾಜಕೀಯ ಲೆಕ್ಕಾಚಾರಗಳಿವೆ ಅನ್ನೋದು ಸತ್ಯ. 1997ರಲ್ಲಿ ಕೌನ್ಸಿಲರ್ ಆಗುವ ಮೂಲಕ ತಮ್ಮ ರಾಜಕೀಯದ ಜೀವನ ಆರಂಭಿಸಿದ ಮುರ್ಮು ಆನಂತರ ಒಡಿಶಾ ವಿಧಾನಸಭೆಗೂ ಪ್ರವೇಶ ಪಡೆದು ಅದೊಮ್ಮೆ ವರ್ಷದ ಶ್ರೇಷ್ಠ ಶಾಸಕಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ರು. ಶುದ್ಧ ಹಸ್ತರೆಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಮುರ್ಮು ಅವರಿಗೆ 59 ವರ್ಷ ವಯಸ್ಸು. ಬಡತನದಲ್ಲಿ ಬೆಳೆದ್ರೂ ಸ್ವಪ್ರಯತ್ನದಿಂದ ಮೇಲೇರಿರುವ ಅವರ ಬಗ್ಗೆ ಉತ್ತಮ ಅಭಿಪ್ರಾಯ ಇದೆ. ಅಲ್ಲದೆ ಆಡಳಿತಾತ್ಮಕವಾಗಿ ಶುದ್ಧ ಹಸ್ತರೆಂಬ ಪ್ರತೀತಿಯೂ ಇದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವರು ಒಡಿಶಾದ ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾಗಿದ್ದು ಅವರನ್ನ ರಾಷ್ಟ್ರಪತಿ ಹುದ್ದೆಗೆ ತಂದು ಕೂರಿಸೋದ್ರಿಂದ ಒಡಿಶಾದಲ್ಲಿ ಬಿಜೆಪಿಗೆ ಹೆಚ್ಚಿನ ಮೈಲೇಜ್ ಸಿಗುತ್ತೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಇದಲ್ಲದೆ ರಾಷ್ಟ್ರಪತಿ ಹುದ್ದೆಗೆ ಹಿಂದುಳಿದ ಬುಡಕಟ್ಟು ಜನಾಂಗದ ಮಹಿಳೆಯೊಬ್ಬರಿಗೆ ಅವಕಾಶ ಮಾಡಿಕೊಟ್ಟ ಹೆಗ್ಗಳಿಕೆಯು ಬಿಜೆಪಿ ಪಾಲಾಗತ್ತೆ. ಹಾಗಾಗಿನೇ ಮೋದಿ ಅವರು ಮುರ್ಮು ಅವರ ಹೆಸರನ್ನ ಸೂಚಿಸ್ತಾ ಇದ್ದಾರಾ? ಹಾಗಿದ್ರೆ ಭಾರತದ ಮುಂದಿನ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಅವರನ್ನ ಗದ್ದುಗೆ ಏರ್ಸುತ್ತಾ ಕಾದ್ ನೋಡ್ಬೇಕಿದೆ. ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಗೇನೇ ಅನ್ಸಿದ್ರು ಅದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.